ನಮಸ್ಕಾರ ವೀಕ್ಷಕರೇ, ಜಗತ್ ನ್ಯೂಸ್ ಕನ್ನಡ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಮನುಷ್ಯನ ಬಳಿ ಎಲ್ಲ ರೀತಿಯ ವೈಭೋಗಗಳು ಇದ್ರೂ ಕೂಡ ನೆಮ್ಮದಿ ಅನ್ನೋದು ಒಂದು ಇಲ್ಲ ಅಂದ್ರೆ ಅವನ ಜೀವನ ಒಂದು ಕಡು ಬಡವನಿಗಿಂತ ಕಡೆಯಾಗಿರುತ್ತಂತೆ. ಅದೇ ರೀತಿ ಜಗತ್ತಿನ ಒಂದು ಉತ್ಕೃಷ್ಟ ದರ್ಜೆಯ 5th ಜನರೇಷನ್ ಫೈಟರ್ ಜೆಟ್ ಅನ್ಸ್ಕೊಂಡಿರುವ ರಷ್ಯಾದ ಸುಕೋಯ್ 57 ವಿಮಾನವು ಸಹ ತನ್ನ ಬಳಿ ಎಲ್ಲ ರೀತಿಯ ಯೋಗ್ಯತೆಗಳು ಇದ್ರೂ ಕೂಡ ಅಮೆರಿಕ ಮತ್ತು ವೆಸ್ಟರ್ನ್ ಕಂಟ್ರಿಗಳಿಗೆ ಕೇವಲ ಒಂದು ಹಾಸ್ಯದ ವಸ್ತುವಾಗಿ ಉಳಿದು ಬಿಡ್ತು. ಜಗತ್ತಿನ ಯಾವುದೇ ದೇಶಗಳು ಕೂಡ ಈ ಯುದ್ಧ ವಿಮಾನವನ್ನು ಖರೀದಿ ಮಾಡೋದಕ್ಕೆ ಮುಂದೆ ಬರಲೇ ಇಲ್ಲ. ಇದಕ್ಕೆಲ್ಲ ಇದ್ದ ಒಂದೇ ಒಂದು ಕಾರಣ ಅಂದರೆ ಸುಕೋಯ್ 57 ವಿಮಾನಗಳು 5th ಜನರೇಷನ್ಗೆ ಸೇರಿದ್ರೂ ಕೂಡ ಅವುಗಳು 100% ಸ್ಟೆಲ್ತ್ ಫೈಟರ್ ಜೆಟ್ಗಳು ಅಲ್ಲ ಅನ್ನೋದು. ಹೌದು, ಜಾಸ್ತಿ ಹಿಂದಕ್ಕೆ ಹೋಗೋದು ಬೇಡ. ಮೊನ್ನೆ ದುಬೈನಲ್ಲಿ ನಡೆದ ಏರ್ ಶೋನಲ್ಲಿ ವಿಶ್ವದ ಅನೇಕ ದೇಶಗಳ ಫೈಟರ್ ಜೆಟ್ಗಳು ಭಾಗಿಯಾಗಿದ್ದವು. ಉದಾಹರಣೆಗೆ ಅಮೆರಿಕದಿಂದ F-35, ಯುರೋಪಿನ ಯೂರೋ ಫೈಟರ್ ಟೈಫೋನ್, ಕೊರಿಯಾದ KF-21 ಮತ್ತು ನಮ್ಮ ಭಾರತದ ತೇಜಸ್ ಸೇರಿದಂತೆ ಚೀನಾದ ಫೈಟರ್ ಜೆಟ್ಗಳು ಕೂಡ ಶಾಮೀಲಾಗಿದ್ದವು. ಆದರೆ ಈ ಏರ್ ಶೋನಲ್ಲಿ ಅತಿ ಹೆಚ್ಚು ಗಮನ ಸೆಳೆಯುವ ಆಕರ್ಷಣೀಯ ಪ್ರದರ್ಶನ ನೀಡಿದ್ದು ಮಾತ್ರ ರಷ್ಯಾದ ಸುಕೋಯ್ 57 ವಿಮಾನಗಳು. ಅವುಗಳ ವೇಗ ಮತ್ತು ಡಾಗ್ ಫೈಟ್ ಸ್ಕಿಲ್ ಹಾಗೂ ಕೋಬ್ರಾ ಮೂವನ್ನು ನೋಡಿ ಎಲ್ಲರೂ ಹುಬ್ಬೇರಿಸುವಂತೆ ಮಾಡಿತ್ತು. ಆದರೆ ಇಷ್ಟೆಲ್ಲ ಮಾಡಿದ್ರೂ ಕೂಡ ಕೊನೆಗೆ ಮಾತು ಅದೇ ವಿಷಯಕ್ಕೆ ಬಂದು ನಿಂತು ಬಿಡ್ತು. ಅದೇನೆಂದರೆ ರಷ್ಯಾದ ಸುಕೋಯ್ 57 ವಿಮಾನಗಳು 100% ಸ್ಟೆಲ್ತ್ ಫೈಟರ್ ಜೆಟ್ಗಳು ಅಲ್ಲ ಅನ್ನೋದು. ಇದಕ್ಕೆಲ್ಲ ಕಾರಣ ಸುಕೋಯ್ 57 ವಿಮಾನಗಳ ಅತ್ಯಂತ ಶಕ್ತಿಶಾಲಿ ಮತ್ತು ಅತಿ ದೊಡ್ಡ ಗಾತ್ರವನ್ನು ಹೊಂದಿರುವ ಅದರ ಟ್ವಿನ್ ಇಂಜಿನ್ಗಳು. ತನ್ನ ಓವರ್ ಸೈಜ್ ಕಾರಣದಿಂದಲೇ ಈ ಇಂಜಿನ್ಗಳು ವಿಮಾನದ ಸ್ಟೆಲ್ತ್ ಸಾಕೆಟ್ನ ಒಳಗೆ ಫಿಟ್ ಆಗೋದೇ ಇಲ್ಲ. ಇಂಜಿನ್ ಹೊರಭಾಗದಲ್ಲಿ ಇರುವ ವೃತ್ತಾಕಾರದ ನೋಜೆಲ್ಗಳು ಓವರ್ ಹೀಟ್ ಆದಾಗ ರಡಾರ್ ಸಿಸ್ಟಮ್ನಲ್ಲಿ ಇರುವ ಇನ್ಫ್ರಾರೆಡ್ ಸೆನ್ಸರ್ಗಳು ಸುಲಭವಾಗಿ ಈ ವಿಮಾನಗಳನ್ನು ಡಿಟೆಕ್ಟ್ ಮಾಡ್ತವೆ. ಉದಾಹರಣೆಗೆ ನಮ್ಮ ಭಾರತದ ಬಳಿ ಈ ಸುಕೋಯ್ 57 ವಿಮಾನಗಳು ಇದ್ದರೆ ನಾವು ಪಾಕಿಸ್ತಾನದ ರಡಾರ್ನಿಂದ ತಪ್ಪಿಸಿಕೊಂಡು ವೇಗವಾಗಿ ಪಾಕಿಸ್ತಾನದ ಗಡಿಯೊಳಗೆ ಹೋಗಿ ದಾಳಿಯನ್ನು ಮಾಡಬಹುದು. ಆದರೆ ಹಿಂತಿರುಗಿ ಬರುವಾಗ ಈ ವಿಮಾನದ ಇಂಜಿನ್ಗಳು ರಡಾರ್ನ ಇನ್ಫ್ರಾರೆಡ್ ಸೆನ್ಸರ್ ಮುಂದೆ ಸುಲಭವಾಗಿ ಎಕ್ಸ್ಪೋಸ್ ಆಗ್ತವೆ. ಆಗ ಕೇವಲ ಒಂದು ಸಾಮಾನ್ಯ ಹೀಟ್ ಸೀಕಿಂಗ್ ಮಿಸೈಲ್ನಿಂದ ಈ ವಿಮಾನವನ್ನು ಸುಲಭವಾಗಿ ಹೊಡೆದುರುಳಿಸಬಹುದು. ದಶಕದ ಹಿಂದೆ ನಮ್ಮ ಭಾರತ ಕೂಡ ಈ ಸುಕೋಯ್ 57 ವಿಮಾನಗಳ ನಿರ್ಮಾಣದ ಕಾರ್ಯದಲ್ಲಿ ರಷ್ಯಾದ ಜೊತೆ ಕೈ ಜೋಡಿಸಿತ್ತು. ಆದರೆ ಇದೇ ಟ್ರೆಡಿಷನಲ್ ಇಂಜಿನ್ ಅಳವಡಿಕೆಯ ಕಾರಣ ನಮ್ಮ ಭಾರತ ನಂತರ ತನ್ನ ಹೆಸರನ್ನು ಈ ಒಂದು ಪ್ರಾಜೆಕ್ಟ್ನಿಂದ ಹಿಂಪಡೆದಿತ್ತು. ಆದರೆ ಇದೆಲ್ಲದಕ್ಕೂ ಕೂಡ ಈಗ ರಷ್ಯಾ ಶಾಶ್ವತ ಪರಿಹಾರವನ್ನು ಅನ್ವೇಷಣೆ ಮಾಡಿದೆ. ಸ್ಕ್ರೀನ್ ಮೇಲೆ ನೀವು ದುಬೈನ ಅದೇ ಏರ್ ಶೋನಲ್ಲಿ ಪ್ರದರ್ಶನಕ್ಕೆ ಇಟ್ಟಿರುವ ರಷ್ಯಾದ ಸುಕೋಯ್ 57 ವಿಮಾನಗಳ ಮಾಡೆಲ್ ಮತ್ತು ಅದರಲ್ಲಿ ಅಳವಡಿಸಿರುವ ಹೊಸ ಇಂಜಿನ್ ಮತ್ತು ವಿಶಿಷ್ಟ ಆಕಾರದಲ್ಲಿ ಇರುವ ಇಂಜಿನ್ ನೋಜೆಲ್ ಅನ್ನು ನೋಡ್ತಾ ಇರ್ಬೋದು. ರಷ್ಯಾ ತನ್ನ ಸುಕೋಯ್ 57 ವಿಮಾನಗಳನ್ನು 100% ಸ್ಟೆಲ್ತ್ ಫೈಟರ್ ಜೆಟ್ಗಳನ್ನಾಗಿಸಲು AL-51F ಹೆಸರಿನ ಹೊಸ ಇಂಜಿನ್ಗಳು ಮತ್ತು ಹೊಸ ಸ್ಟೆಲ್ತ್ ಕೋಟೆಡ್ 2D ಥ್ರಸ್ಟ್ ವ್ಯಾಕ್ಟರಿಂಗ್ ನೋಜೆಲ್ಗಳನ್ನು ಕೂಡ ನಿರ್ಮಾಣ ಮಾಡಿದೆ. ಈ ಹೊಸ ಇಂಜಿನ್ಗಳು ಕಾಂಪ್ಯಾಕ್ಟ್ ಮತ್ತು ಲೈಟ್ ವೆಯ್ಟ್ ಆಗಿದ್ದು ಸ್ಟೆಲ್ತ್ ಸಾಕೆಟ್ನ ಒಳಗೆ ಕಂಪ್ಲೀಟ್ ಆಗಿ ಹೈಡ್ ಆಗಿರ್ತವೆ. ರಷ್ಯಾ ಇಂತಹ 30 ಇಂಜಿನ್ಗಳನ್ನು ಈಗಾಗಲೇ ನಿರ್ಮಾಣ ಮಾಡಿದ್ದು ಅವುಗಳನ್ನು ವಿವಿಧ ರೀತಿಯ ಟೆಸ್ಟ್ಗೆ ಕೂಡ ಒಳಪಡಿಸಲಾಗುತ್ತಿದೆ. 2027ರ ವೇಳೆಗೆ ರಷ್ಯಾ ತನ್ನ ಎಲ್ಲ ಸುಕೋಯ್ 57 ವಿಮಾನಗಳಲ್ಲಿ ಈ ಒಂದು ಹೊಸ ಇಂಜಿನ್ಗಳನ್ನು ಅಳವಡಿಕೆ ಮಾಡೋದಕ್ಕೆ ಶುರು ಮಾಡುತ್ತೆ. ಈ ಸುದ್ದಿ ಅಮೆರಿಕ ಮತ್ತು ಯುರೋಪಿಯನ್ ದೇಶಗಳಿಗೆ ಅತಿ ಹೆಚ್ಚಿನ ನೋವನ್ನು ನೀಡಿದರೆ ನಮ್ಮ ಭಾರತಕ್ಕೆ ಮಾತ್ರ ಈ ಒಂದು ಅನ್ವೇಷಣೆ ವರದಾನವಾಗಿ ಪರಿಣಮಿಸಲಿದೆ. ಯಾಕಂದರೆ ರಷ್ಯಾ ಈಗಾಗಲೇ ನಮ್ಮ ಭಾರತಕ್ಕೆ ತನ್ನ ಸುಕೋಯ್ 57 ವಿಮಾನಗಳನ್ನು ನೀಡುವುದರ ಜೊತೆಗೆ 100% ಟೆಕ್ನಾಲಜಿ ಟ್ರಾನ್ಸ್ಫರ್ ಹಾಗೂ ಭಾರತದ ನಾಶಿಕ್ನಲ್ಲಿರುವ ನಮ್ಮ HAL ಕಂಪನಿಯಲ್ಲೇ ಸುಕೋಯ್ 57 ವಿಮಾನಗಳನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡುವ ಬಗ್ಗೆ ಕೂಡ ಮಾತುಕತೆಗಳನ್ನು ನಡೆಸ್ತಾ ಇದೆ. ಇದು ನಮ್ಮ ಭಾರತದ ಪಾಳಿಗೆ ಗೋಲ್ಡನ್ ಟೈಮ್. ಯಾಕಂದರೆ ರಷ್ಯಾ ಯುದ್ಧದಲ್ಲಿ ಸಿಲುಕಿ ಅತಿ ಹೆಚ್ಚಿನ ಆರ್ಥಿಕ ನಷ್ಟದಲ್ಲಿದೆ. ರಷ್ಯನ್ ಕ್ರೂಡ್ ಆಯಿಲ್ ಮೇಲೂ ಕೂಡ ಸ್ಯಾಂಕ್ಷನ್ ಅನ್ನು ಹೇರಲಾಗಿದೆ. ರಷ್ಯಾದ ಬಳಿ ಈಗ ವರ್ಲ್ಡ್ ಕ್ಲಾಸ್ ಆಗಿರುವ ಸ್ಟೆಲ್ತ್ ಫೈಟರ್ ಜೆಟ್ ಇಂಜಿನ್ ಟೆಕ್ನಾಲಜಿ ಇದೆ. ನಮ್ಮ ಭಾರತದ ಬಳಿ ಹಣ ಇದೆ. ರಷ್ಯಾ ದೇಶಕ್ಕೆ ಈಗ ಗ್ರಾಹಕರು ಮತ್ತು ಹಣದ ಅಗತ್ಯ ತುಂಬಾ ಇದೆ. ನಮ್ಮ ದೇಶಕ್ಕೂ ಕೂಡ ಕಟ್ಟಿಂಗ್ ಎಡ್ಜ್ ಫೈಟರ್ ಜೆಟ್ ಇಂಜಿನ್ ಟೆಕ್ನಾಲಜಿಯ ಅಗತ್ಯ ತುಂಬಾ ಇದೆ. ಯಾಕಂದರೆ ನಮ್ಮ ಸ್ವದೇಶಿ 5th ಜನರೇಷನ್ ಸ್ಟೆಲ್ತ್ ಫೈಟರ್ ಜೆಟ್ ಆಗಿರುವ MK ವಿಮಾನಗಳು ಈಗಾಗಲೇ ನಿರ್ಮಾಣ ಹಂತದಲ್ಲಿವೆ. ಅವುಗಳ ಡಿಸೈನನ್ನು ಕಂಪ್ಲೀಟ್ ಮಾಡಬೇಕು ಅಂದರೆ ಅವುಗಳಲ್ಲಿ ಅಳವಡಿಸುವ 5th ಜನರೇಷನ್ ಇಂಜಿನ್ ಒಂದರ ಅಗತ್ಯ ನಮಗೆ ತುಂಬಾ ಇದೆ. ಸ್ಟೆಲ್ತ್ ಫೈಟರ್ ಜೆಟ್ಗಳನ್ನು ಯಾವ ದೇಶಗಳು ಬೇಕಿದ್ರೂ ನಿರ್ಮಾಣ ಮಾಡಬಹುದು. ಆದರೆ ಅದರಲ್ಲಿ ಅಳವಡಿಸುವ ಜೆಟ್ ಇಂಜಿನ್ ಟೆಕ್ನಾಲಜಿ ಇದೆಯಲ್ಲ, ಅದು ಇಂದಿಗೂ ಕೂಡ ನಮ್ಮ ಭಾರತದ ಸರ್ಕಾರಿ ಕಂಪನಿಗಳ ಪಾಲಿಗೆ ಕಬ್ಬಿಣದ ಕಡಲೆಕಾಯಿಯಾಗಿಯೇ ಉಳಿದಿದೆ. ಭಾರತೀಯ ವಾಯುಸೇನೆಯು ಕಳೆದ 25 ವರ್ಷಗಳಿಂದ ಕಾದರೂ ಕೂಡ ನಮ್ಮ ಸ್ವದೇಶಿ ತೇಜಸ್ ವಿಮಾನಗಳಿಗೆ ಬೇಕಾಗಿದ್ದ
ಜೆಟ್ ಇಂಜಿನ್ ಒಂದನ್ನು ಡೆವಲಪ್ ಮಾಡೋದಕ್ಕೆ ನಮ್ಮಿಂದ ಸಾಧ್ಯ ಆಗಿಲ್ಲ. ನಮ್ಮ ವಿಷಯ ಬಿಡಿ, ಚೀನಾದಂತಹ ದೇಶಗಳು ಕೂಡ ಏನೇನೇ ಸರ್ಕಸ್ ಮಾಡಿದರೂ ಕೂಡ 5th ಜನರೇಷನ್ ವಿಮಾನಗಳ ಇಂಜಿನ್ ಒಂದನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ತೇಜಸ್ ವಿಮಾನಗಳ ಹಾಗೆ ಎಮ್ಕಾ ಪ್ರಾಜೆಕ್ಟ್ ಕೂಡ ಡಿಲೇ ಆಗಬಾರ್ದು ಅಂದರೆ ರಷ್ಯಾದ ಜೊತೆಗೆ 100% ಟೆಕ್ನಾಲಜಿ ಟ್ರಾನ್ಸ್ಫರ್ನೊಂದಿಗೆ ಸುಮಾರು 40ರಿಂದ 60 ಸುಖೋಯ್ 57 ವಿಮಾನಗಳ ಡೀಲನ್ನು ಫೈನಲ್ ಮಾಡೋದು ತುಂಬಾ ಮುಖ್ಯ. ಇದರಿಂದ ರಷ್ಯಾದ ಹೊಸ AL-51F ಇಂಜಿನ್ಗಳ ಟೆಕ್ನಾಲಜಿ ಕೂಡ ನಮ್ಮ ಭಾರತದ ಕೈ ಸೇರುತ್ತೆ. ಈ ಇಂಜಿನ್ಗಳನ್ನು ರಷ್ಯಾದೊಂದಿಗೆ ಸೇರಿ ಭಾರತದಲ್ಲೇ ನಿರ್ಮಾಣ ಮಾಡಿ ನಮ್ಮ ಸ್ವದೇಶಿ ನಿರ್ಮಿತ ಎಮ್ಕಾ ವಿಮಾನಗಳಲ್ಲಿ ಅಳವಡಿಸಿಕೊಳ್ಬೋದು. ಭವಿಷ್ಯದಲ್ಲಿ ಈ ಇಂಜಿನ್ ಟೆಕ್ನಾಲಜಿಯನ್ನು ಬಳಸಿಕೊಂಡು ನಮ್ಮದೇ ಆದ ಸ್ವದೇಶಿ ಇಂಜಿನನ್ನು ಕೂಡ ನಾವು ಡೆವಲಪ್ ಮಾಡ್ಬೋದು. ಮುಂದಿನ ತಿಂಗಳು ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಅವರು ಭಾರತಕ್ಕೆ ಭೇಟಿ ನೀಡುವ ವೇಳೆ ಈ ಸುಖೋಯ್ 57 ವಿಮಾನಗಳ ಡೀಲನ್ನು ನಮ್ಮ ಭಾರತ ಫೈನಲ್ ಮಾಡುವ ಎಲ್ಲ ಸಾಧ್ಯತೆಗಳಿವೆ. ರಷ್ಯಾದ ಜೊತೆಗಿನ ಈ ಒಂದು ಡೀಲ್ನ ಕುರಿತಾಗಿ ಮುಂದೆ ಏನೇ ಅಪ್ಡೇಟ್ ಬಂದರೂ ಕೂಡ ಅದನ್ನ ನಾನು ನಿಮಗೆ ನನ್ನ ಮುಂದಿನ ವಿಡಿಯೋಗಳಲ್ಲಿ ತಪ್ಪದೇ ತಿಳಿಸ್ತೀನಿ. ಅದಕ್ಕಾಗಿ ದಯವಿಟ್ಟು ನಮ್ಮ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆಯೇ ಭಾರತ ಈ ಸುಖೋಯ್ 57 ವಿಮಾನಗಳನ್ನು ಖರೀದಿ ಮಾಡಬೇಕೋ ಬೇಡವೋ ಅನ್ನೋದನ್ನು ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು. ಜೈ ಹಿಂದ್.